ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನಿಸ್ತು. ನಾವು ಚೆನ್ನಾಗಿದ್ದೇವೆ. ಇವತ್ತು ಸಿಂಪಲ್ ಫೇಸ್ ಪ್ಯಾಕ್ ತಂದಿದ್ದೇನೆ. ಅದರ ಚಿಕ್ಕ ಚಿಕ್ಕ ಪಿಂಪಲ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ, ಈ ಬೇಸಿಗೆ ಕಾಲದಲ್ಲಿ ತುಂಬ ಆಗುತ್ತವೆ. ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಬೀಳ್ತಾ ಇರ್ತವೆ. ಅದಕ್ಕೆ ಅಂತೇಳಿ 2 ಸ್ಪೂನಷ್ಟು ನಾನು ರೈಸ್ ನೆನೆಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಹಾಗೆ ನೋಡಿ. 1 ಟೊಮೊಟೊ ಹಾಕ್ಬೋದು, ಇದನ್ನು ಸ್ಕಿಪ್ ಮಾಡೋದು. ಹಾಗೂ 1 ಕ್ಯಾರೆಟು ಹಾಗೂ ಹಾಫು ಪೊಟ್ಯಾಟೊ. ನಿಮಗೆ ಟೊಮೆಟೊ ಹಣ್ಣು ಇಷ್ಟ ಇದ್ದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಟೊಮೆಟೊ ಹಣ್ಣು ಹಾಕಿದ್ರೆ ಸ್ವಲ್ಪ ಗ್ಲೋ ಸ್ಕಿನ್ ಬರ್ಬೋದು ಅಂತ ಹೇಳ್ತೀನಿ. ಹಾಗೂ ನೋಡಿ, ಈಗ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ 2 ಸ್ಪೂನು 3 ಸ್ಪೂನಷ್ಟು ಈ ಥರ ಹಸಿ ಹಾಲು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ನೋಡಿ, ಇಷ್ಟು ಪೇಸ್ಟ್ ರೀತಿಯಾಗಿದೆ. ಇದನ್ನು ಮಾತ್ರ ಅಲ್ಲ, ಈಗ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಅಂಬೆ ಅರಸಿನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅಂಬೆ ಅರಸಿನ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ತೇದ್ಬಿಟ್ಟು ಮಾಡ್ಬೋದು. ನಾನು ಪೌಡ್ರ್ ಮಾಡಿಕೊಂಡಿದ್ದೀನಿ. ನಾವು ನೋಡಿ, ಈ ರೀತಿ ನಮ್ಮ ತಂಗಿ ಅಕ್ಕೆಂದು ತೋರಿಸ್ತಾ ಇದ್ದಾಳೆ. ಕಾಗೆ ಕೈ ಥರ ಇತ್ತು, ಬೆಳ್ಳಕ್ಕಿ ಕೈ ಥರ ಆಗುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸಣ್ಣ ಸಣ್ಣ ಪಿಂಪಲ್ಸು ಈ ಸೆಕೆಗಾಲದಲ್ಲಂತೂ ತುಂಬ ಸಣ್ಣ ಸಣ್ಣ ಪಿಂಪಲ್ಸು ತುಂಬ ಬೀಳುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ಕಲೆಗಳು ಸಹ ಬೇಗನೆ ತೆಯ್ತಂತ ಹೇಳ್ತೀನಿ. ಮನೆ ಮದ್ದು ತುಂಬ ಚೆನ್ನಾಗಾಗ್ತದೆ. ನೋಡ್ಬೋದು ನಿಮಗೆ ಡಿಫ್ರೆಂಟು. ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೂ ಅವಳು ಆಗ್ಬೋದಾಯಿತು, ಆದರೆ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ಬೇಗ ಮಾಡಿದ್ದಾಳೆ. ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀವಿ ನೋಡಿ. ಈ ಥರ ಹೂ ಥರ ಬುಣಿಸಿಬಿಟ್ಟು ನುಗ್ಗೆಕಾಯಿ ಬೇಗ ಸಾಂಬಾರೊಳಗೆ ಹಾಕಿದ್ರೆ ಸ್ವಲ್ಪ ಒಡೆದೋಗುತ್ತೆ ಅಂತ ಹೇಳ್ತಾರಲ್ವ. ಈ ರೀತಿ ನಾವು ಒಂದು ದಾರ ತಗೊಂಡು ಈ ಸೂಜಿಯಿಂದ ಈ ರೀತಿ ಬುಣಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಹೋಗಲ್ಲ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಹ. ಒಂದು ಒಡೆದು ಹೋಗಲ್ಲ ಫ್ರೆಂಡ್ಸ್. ನೀವು ಈ ಟಿಪ್ಸನ್ನು ಫಾಲೋ ಮಾಡಿ. ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದು ನನ್ನ ಅಮ್ಮ ಹೇಳ್ಕೊಟ್ಟಿದ್ದು. ಇದಕ್ಕೆ ಯಾರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ನಾನು ಹೇಳ್ತೀನಿ. ನೋಡಿ, ಈ ಥರ ಹಾರ ಥರ ಮಾಡ್ಕೊಳ್ಬೇಕು. ಇದು ದಾರ ಏನು ಶೇಕ್ ಆಗಲ್ಲ. ನೋಡಿ, ನನ್ನ ತಂಗಿ ಮಗಳಿಗೆ ರಾಗಿ ಗಂಜಿ ಕೊಡ್ತಾಯಿದ್ವಿ. ತುಂಬ ಸೆಕೆಗಾಲಲ್ಲ, ಅದಕ್ಕೆ ನಾವು ರಾಗಿ ಗಂಜಿನೇ ಮಾಡಿ ಕೊಡ್ತಾಯಿದ್ವಿ. ನೋಡಿ, ಈ ರೀತಿ ಹಾರ ಮಾಡ್ಕೊಂಡ್ಬಿಟ್ಟು ಮತ್ತು ಈ ಕಡೆ ಚಟ್ನಿ ಮಾಡ್ತಾಯಿದ್ದಾಳೆ ನನ್ನ ತಂಗಿ. ನೋಡಿ, ಈ ರೀತಿ ತೊಳೆದ್ಬಿಟ್ಟು ಬದನೆಕಾಯಿ, ಟೊಮೊಟೊ ಹಾಗೂ ಖಾರ, ಸ್ವಲ್ಪ ಅರಿಶಿನ ಮತ್ತು ಬೇಳೆ ಇದನ್ನು ಈಗ ಕುಕ್ಕರಲ್ಲಿ ಹಾಕಿಡೋದು. ನೋಡಿ, ಈಗ ಏನು ಚೆನ್ನಾಗಿ ನೋಡಿ, ಒಂದು ಸಹ ಹಾಳಾಗಿಲ್ಲ. ಎಷ್ಟು ಚೆನ್ನಾಗಿದ್ದೇವೆ ನೋಡ್ಬೋದು ನೀವು. ಈ ಥರ ಮಾಡಿಕೊಂಡು ತುಂಬ ಒಳ್ಳೆಯದಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗಿದೆ. ನಾವು ಸ್ವಲ್ಪ ಸಿಟಿ ಒಳಗೆ ಬಂದಿದ್ವಿ. ಹಾಗೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಸಣ್ಣದು ಹೂವು ಮಾರ್ಕೆಟ್ ಥರ ಇದೆ. ಹೂವು ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ. ಆದರೆ ತುಂಬ ಕಡಿಮೆ. ಮಂಗಳೂರಿಗಿಂತ ಇಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಖಾಲಿ 10 ರೂಪಾಯಿ 20 ರೂಪಾಯಿ ಮಾತ್ರ. ಫ್ರೂಟ್ಸ್ ಮಾತ್ರ ಬನಾನ 40 ರೂಪಾಯಿ ಹಾಗೆ ಇದ್ದವು. ಡಜನಿಗೆ 40-50 ಇತ್ತು. ತುಂಬ ಸ್ವಲ್ಪ ರೇಟ್ ಅನ್ನಿಸ್ತದೆ ನಮಗೆ. ಊರಲ್ಲಿ ಖಾಲಿ 20 ರೂಪಾಯಿ ಬರುತ್ತೆ. ತುಂಬ ಚೆನ್ನಾಗಿರೋ ಚುಕ್ಕೆ ಬಾಳೆಹಣ್ಣು ಅಂತ ಹೇಳ್ಬಿಟ್ಟು. ನೋಡಿ, ಇದು ಬಳ್ಳಾರಿ ಬಸ್ ಸ್ಟ್ಯಾಂಡು. ನೋಡಿ, ನಾನು ಈಗ ಬಳ್ಳಾರಿ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ. ಯಾರು ನೋಡಿಲ್ಲ ಅವರು ನೋಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದು ಫಸ್ಟ್ ಮೇನು. ಆ ಕಡೆ ಎಂಟ್ರೆನ್ಸ್ ಇದೆ, ಸೈಡಲ್ಲಿ ಅದು ಎಂಟ್ರೆನ್ಸು. ಇದು ಹೊರಗಡೆ ಹೋಗೋದು ಬಸ್ ಎಲ್ಲ. ನಾನು ಒಳಗಡೆ ಸಹ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ಆಗಿದ್ದು ನೋಡ್ಬೋದು. ಇಲ್ಲಿ ಆಟ ಸ್ಟ್ಯಾಂಡು ಇಲ್ಲೆಲ್ಲ ಇದೆಲ್ಲ ಹೊರಗಡೆ. ನೋಡಿ, ಈ ಥರ ಹೋಗಬೇಕು. ಆ ಕಡೆ ಎಂಟ್ರೆನ್ಸ್ ಇರೋದು, ಬಟ್ ಈ ಕಡೆ ಬಸ್ಸು ಹೋಗಲಿಕ್ಕೆ. ಈ ಬಸ್ಸೆಲ್ಲ ಲೈನ್ ನಿಂತಿದ್ದಾವೆ ಹೋಗಲಿಕ್ಕೆ. ನಾವು ಬರೋ ಬಸ್ಸು ಹೋಗಿಬಿಟ್ಟಿತ್ತು ಆಲ್ರೆಡಿ. ಅದಕ್ಕೆ ನಾವು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ. ಕ್ಲೀನಾಗಿ ಸಹ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಒಳಗೆ ಹೋಗೋ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ ಬಸ್ ಸ್ಟ್ಯಾಂಡು. ಆದರೆ ತುಂಬ ಸೆಕೆ ಅಂದರೆ ಸೆಕೆ. ಫ್ಯಾನ್ ಇತ್ತಂತ ಅದ್ರ ಕಿತ್ತು ಬಿಸಾಡಿಬಿಟ್ಟಿದ್ದಾರೆ. ನೋಡಿ, ಈ ರೀತಿ ಇದೆ ಬಸ್ ಸ್ಟ್ಯಾಂಡು. ನಾನು ಆಲ್ರೆಡಿ ವಿಡಿಯೋ ಮಾಡಿದೆ, ಫುಲ್ ಮಾಡಲಿಲ್ಲ. ನೋಡಿ, ಇಲ್ಲೇ ನಮ್ಮ ಬಸ್ಸು ಫಸ್ಟು ನಿಲ್ಲೋದು. ಎಷ್ಟು
ಎಷ್ಟು ಜನ ಇದ್ದಾರೆ, ಆದರೆ ತುಂಬ ಸೆಕೆ ಅಂದರೆ ಅಷ್ಟು ಬಿಸಿಲಿದೆ ಹೊರಗಡೆ, ಭಯಂಕರ ಬಿಸಿಲಿದೆ. ಎಷ್ಟು ಬೆಳ್ಳಿಗೆ ಆಗ್ದವ್ರು ಬಂದು ಕಿರಿತಾ ಹಾಕ್ತಾರೆ ಅಷ್ಟಿದೆ ನೋಡಿ. ಹಾಗೆ ಬಿಸಿಲಲ್ಲಿ ತಂಪ ಜ್ಯೂಸ್ ಕುಡಿಯೋವಂತೆ ಹೋಗ್ತಾಯಿದ್ವಿ. ಇಲ್ಲಿ ಪಕ್ಕದಲ್ಲಿ ಸಹ ಬೇಕ್ರಿ ಸಹ ಇದೆ. ಅದಕ್ಕೆ ನೋಡಿ ಇಲ್ಲೇ ಇದೆ ತಂಪಾಗಿ ಬಂದರೆ ಜ್ಯೂಸು ಇಲ್ಲಿ ಫ್ರೀನಿಲ್ಲ, ಆದರೆ ನಾವು ತೊಗೋಬೇಕು ನೋಡಿ. ಮನೆ ಹತ್ರ ಹಾಗೆ ಚಿಕ್ಕ ಚಿಕ್ಕ ಸಾಮಾನೆಲ್ಲ ಬಂದಿದ್ವು. 10 ರೂಪಾಯಿಗೆ ಏನು ತಗೊಂಡ್ರು ಸಹ ಇದರಲ್ಲಿ 10 ರೂಪಾಯಿ. ನಮ್ಮ ಊರಲ್ಲಿ ಇದು. ನಿಮ್ಮೂರಲ್ಲಿ ಯಾವ ರೀತಿ ಇದೆ ಹೇಳಿ ನೋಡಿ. ಈ ರೀತಿ ಬರ್ತಾ ಇರ್ತಾರೆ. ಹಾಗೆ ಇದು ಸಿಹಿ ಹುಣಸೆಕಾಯಿ ಅಂತ ಯಾರೆಲ್ಲ ತಿಂದಿದ್ರೆ ಹಳ್ಳೂರಲ್ಲಿ ಇದು ಬೇಸಿಗೆ ಟೈಮಲ್ಲಿ ತುಂಬ ಇರುತ್ತೆ, ಕಾಮೆಂಟ್ ಮಾಡಿ. ಹಾಗೆ ತುಂಬ ಸ್ವೀಟ್ ಇತ್ತು, ನನ್ನ ತಂಗಿ ತಂದಿದ್ಲು ನೋಡಿ. ಇದು ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಸ್ವಲ್ಪ ಜನ ತಿನ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಬ್ಲಡ್ಡು ತುಂಬ ಹೀರ್ಕೊಳ್ತದಂತ. ಹಾಗೇನಿಲ್ಲ, ತುಂಬ ಒಳ್ಳೆ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಇದು ಹುಣಸೆಕಾಯಿ ಅಂತಾರೆ. ಸೆಕೆಗಾಲದಲ್ಲಂತೂ ತುಂಬ ಇರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಈ ಥರ ತಿಂದಿದ್ರಿ ಒಂದು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ, ಹೇಗೆ ಆಗಿದೆ ಅಂತ ಹೇಳಿ.